3 ದಿವಸದ ಕುರಿ ಕಾಳಗ 19, 20, 21ನೇದು ರಾಷ್ಟ್ರ ಮಟ್ಟದ ಕುರಿ ಕಾಳಗ. ಮೊನ್ನೆ 2 ಮರಿ ಕುರಿ 2ಅಲ್ಲೂ ಮಾಡಿದ್ವಿ, 98 ಕುರಿ ಸೇರಿದ್ವು. ಅದೇ ರೀತಿ ಮತ್ತು 2ಅಲ್ಲಿಂದು 148 ಸೇರಿದ್ವು. ನಮ್ಮ ಕರ್ನಾಟಕದಾಗ ಹೈಯೆಸ್ಟ್ ರೆಕಾರ್ಡ್ ಇದು. ನಿನ್ನೆನೂ ಕೂಡ 6ಅಲ್ಲಿ ನಾವು 150 ಕುರಿ ಸೇರಿದ್ವು. ನಮ್ಮ ಕರ್ನಾಟಕ ಇತಿಹಾಸದಾಗ 6ಅಲ್ಲಿ ಕುರಿ ಇಷ್ಟಕ್ಕೊಂದು ಎಲ್ಲಿ ಸೇರಿಲ್ಲ. ಅದೇ ರೀತಿ 4ಅಲ್ಲೂ 80 ಇದ್ವು. ಯಾವುದೇ ರೀ ಎಂಟ್ರಿ ಇಲ್ದಂಗೆ ಇಷ್ಟೊಂದು ಕುರಿ ಸೇರೋದು ಅದು ಕರ್ನಾಟಕದಾಗ ದುರ್ಗಮ್ಮನ ಜಾತ್ರೆ ಬಿಟ್ಟರೆ ಯಾವ ಕಾರಣ. ಟೋಟಲ್ ಒಂದು 700 ಕುರಿಕ್ಕಿಂತ ಹೆಚ್ಚು ಕುರಿ ಆಡ್ತೀವಿ. 8ಅಲ್ಲಿ 4 ಲಕ್ಷ ಪ್ರಥಮ ಬಹುಮಾನ, ಆಮೇಲೆ 3 ಲಕ್ಷ ಸೆಕೆಂಡ್ ಪ್ರೈಸು, ಥರ್ಡ್ ಪ್ಲೇಸ್ 2 ಲಕ್ಷ. ಇಷ್ಟೊಂದು ಪ್ರೈಸ್ ಕರ್ನಾಟಕದಾಗ ಎಲ್ಲಿ ಇಟ್ಟಿಲ್ಲ. ಒಂದು 30 ವರ್ಷದ ಆಡಿಸೋದು. ದುರ್ಗಮ್ಮನ ಜಾತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗಿದ್ದೂ ಆಡಿಸೋದು. ಇವತ್ತು ಫೈನಲ್, ಇವತ್ತು 8ಅಲ್ಲಿಂದ ಅಷ್ಟೇ. ಇದು ಆಂಧ್ರದಿಂದನೂ ಬಂದಿದ್ವು, ಆಮೇಲೆ ಮಹಾರಾಷ್ಟ್ರದಿಂದ ಬಂದಿತ್ತು, ಕರ್ನಾಟಕ ಮೂಲೆ ಬಾಗಲಕೋಟೆ, ಗದಗ, ನಮ್ಮ ದಾವಣಗೆರೆ ಸುತ್ತಮುತ್ತ. ಇನ್ನು ಅದೇ ನಮ್ಮ ದಾವಣಗೆರೆ ಕುರುಟಿ ಅಂದರೆ ಒಂದು ವರ್ಷದ ಕುರಿ ರೆಡಿ ಮಾಡಿರ್ತಾರೆ. ಭಾಳ ಎತ್ತಿ ನಮ್ಮ ಕರ್ನಾಟಕದಾಗ ಒಂಥರ ಕೇಸರಿ ಕಣ ಇದೆ. ಫಸ್ಟ್ ಆದ ಕುರಿಗಳಿಗೆ ದುರ್ಗಾಂಬಿಕಾ ಕೇಸರಿ ಅಂತ ಒಂದು ಟೈಟ್ಲ್ ಕೊಡ್ತೇವೆ ಈ ವರ್ಷ. ಇದೇ ಫಸ್ಟ್ ಟೈಟ್ಲ್ ಮಾಡಿಸಿರೋದು. ಎಲ್ಲರ ಸಹಕಾರದಿಂದ ದಾವಣಗೆರೆ ನಮ್ಮ ಕರ್ನಾಟಕದಾಗಿಂತ ಇಂಡಿಯಾದಾಗೆ ಇವತ್ತು ಮತ್ತೊಂದು ಸತಿ ದಾವಣಗೆರೆ ಕುರುಟಿ ಅಂದ್ರೆ ಮತ್ತೊಂದು ಸತಿ ಯಾವ ಇತಿಹಾಸಗೂ ಬರ್ದಿಲ್ಲ, ಮುಂದಕ್ಕೂ ಬರೋಕ್ಕಾಗಲ್ಲ. ಇದು ಅಲೆಗ ಟೈಮಿನ 2:30 3 ಗಂಟೆ ಐತಿ. ಅಲ್ಲೇ 150 ಮರಿ ಸೇರಿದವು. ಇನ್ನು ಬರ್ಸಕತ್ತಾರೆ, ಲೈವ್ ಮಾಡ್ಬೋದು. ಇನ್ನು ಅಲ್ಲೇ ಬರ್ತಾ ಇದ್ದಾರೆ. ಕರ್ನಾಟಕ ಮೂಲೆಯಿಂದ ಎಲ್ಲ ಬಂದವು. ಆಂಧ್ರ, ಇದು ಆಂಧ್ರದಿಂದ ಎಲ್ಲ ಬಂದವು, ಬಾಗಲಕೋಟೆ, ಸಿಗ್ಗಾವಿ ಎಲ್ಲ ಮೂಲೆಯಿಂದ ಎಲ್ಲ ಕುರಿಗಳು ಬಂದವು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಿದ್ರೆ ಈಗ ಹೆಂಗೆ ನಡೆಯಕ್ಕಲ್ಲ ಹಂಗೆಲ್ಲ ಸಾಕಾರ ಮಾಡಿದ್ರೆ ಇವೆಲ್ಲೆಲ್ಲ ಪ್ರೇಕ್ಷಕರು ಎಲ್ಲರೂ ಕುಂತ ನೋಡಿದ್ರೆ ನಮಗೆ ಎಲ್ಲರೂ ಬಂದು ಇದೇ ಸಾಕು.